ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಮದುಮಗ, ರೂಮ್ನಲ್ಲಿ ಸರ್ವೆ ಮಾಡಬೇಕಾದವನು ಸರ್ವಸಂಗ ಪರಿತ್ಯಾಗಿ ತರ ಬಂದಿಲ್ಲಿ ನಿಂತಿದೆಯಲ್ಲೋ. ಹೋಗೋ, ಇನ್ಯಾವತ್ತು ಆ ರೂಮ್ನ ನಿನಗೋಸ್ಕರ ಹಂಗೆಲ್ಲ ಅಲಂಕಾರ ಮಾಡ್ಕೊಡಲ್ಲ. ಹೋಗು. ಏನಿಲ್ಲ ಚಿಕ್ಕಪ್ಪ. ಏನಿಲ್ವಾ? ಹೇಳ್ಕೊಳೋ. ಚಿಕ್ಕಪ್ಪ ಅಂದ್ರೆ ಅಪ್ಪನ ಸಮಾನೆ. ಹೇಳ್ಕೊ. ಏನಾದ್ರೂ ಗುಟ್ಟು ಗಿಟ್ಟು ಹೇಳೋದಿದ್ರೆ ಹೇಳ್ಕೊ, ಅಥವಾ ನಾನು ಟಿಪ್ಸ್ ಕೊಡ್ಲಾ? ಗುಡ್ ನೈಟ್. ಏನೋ ಗುಟ್ಟು ಹೇಳ್ತಾನೆ ಅಂದ್ರೆ ಗುಡ್ ನೈಟ್ ಅನ್ಬಿಟ್ಟು ಹೊಟ್ಟೋದ್ನಲ್ಲ. ಹೋಗೋ, ನನಗೂ ಒಂದ್ ದಿವಸ ಬರುತ್ತೆ, ಅವತ್ ಸಿಡಿಸ್ತೀನಿ ಬಾಂಬು. ಎಲ್ಲ ಸರಿ ಹೋಯ್ತು, ಇನ್ನು ಮುಂದೆ ಖುಷಿಯಾಗಿರ್ಬೋದು ಅಂತ ಮಾತಾಡಿ ಈಗ ಕದ್ದು ಮುಚ್ಚಿ ನೀವಿಬ್ಬರೇ ಕಣ್ಣೀರು ಹಾಕ್ತಿದ್ದೀರಾ. ಇವಾಗ ನಾನು ಏನೇ ಕೇಳಿದ್ರು ನೀವು ಸುಳ್ಳು ಹೇಳಿ ಸಮಾಧಾನ ಮಾಡ್ತೀರಲ್ವಾ? ನೀವು ಆರಾಮಾಗಿ ನಿದ್ದೆ ಮಾಡಿ. ನಮ್ಮನ್ನು ಈ ಸ್ಥಿತಿಗೆ ನೂಕಿದ್ದಕ್ಕೆ ಬಾಯ್ಬಿಟ್ಟು ಕ್ಷಮೆ ಕೇಳೋಕ್ಕಂತೂ ಆಗ್ತಿಲ್ಲ. ಆದರೆ ನಿಮಗೆ ನೀವು ಧೈರ್ಯ ತುಂಬಿಕೊಂಡು ಸ್ವಲ್ಪ ಸಮಯ ಇದನ್ನು ನೀವು ಸಹಿಸ್ಕೊಳ್ಳಿ. ನಾವು ಮಾಡಿರೋ ಕೆಲಸ, ತಗೊಂಡಿರೋ ನಿರ್ಧಾರ ಸರಿಯಾಗಿದ್ದಿದ್ರೆ ಮನಸ್ಸು ಗಟ್ಟಿಯಾಗಿರ್ಬೇಕಿತ್ತಲ್ವಾ? ಮನೆಯವ್ರ ಖುಷಿಗೋಸ್ಕರ ಈ ನಿರ್ಧಾರ ತಗೊಂಡೆ, ಬಟ್ ಎಲ್ಲರೂ ಅಳ್ತಾನೆ ಇದ್ದಾರೆ. ಹಾಗಾದರೆ ನಾನೇನಾದರೂ ತಪ್ಪು ಮಾಡಿದ್ನಾ? ತಪ್ಪು ಸರಿ ಎಲ್ಲ ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಥರ ಕಾಣುತ್ತೆ. ಆದರೆ ನೀನು ತಗೊಂಡಿದ್ದ ನಿರ್ಧಾರ ಆ ಸಂದರ್ಭನ ಸರಿ ಮಾಡೋದೇ ಆಗಿತ್ತು. ಆದರೆ ಪ್ರತಿ ಸಲ ಒಬ್ಬೊಬ್ರು ಮುಖ ನೋಡ್ತಿದ್ರು ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಗಬೇಕು. ನಿನ್ನ ನಗು ಈ ಮನೇಲಿ ನಂದಾದೀಪದ ಥರ ಸದಾ ಇರಬೇಕು. ಈ ನಗುನೇ ನಿನ್ ಸುತ್ತ ಇರೋ ಪ್ರಪಂಚನ ಕಾಪಾಡೋದು, ಎಲ್ಲ ಗೊಂದಲಕ್ಕೂ ಉತ್ತರ ಕೊಡೋದು. ನೀನ್ ಒಬ್ಬ ನಕ್ಕಿದ್ರೆ ಈ ಮನೆ ಗೋಡೆಗಳು ಕೂಡ ನಗು ಹೊತ್ಕೊಂಡಿರುತ್ತೆ ಗೊತ್ತಾ? ಆದ್ರೆ ನಿನ್ ಕಣ್ಣಲ್ಲಿ ಒಂದ್ ಹನಿ ಜಾರಿದ್ರೂ ಎಲ್ರೂ ಮನ್ಸು ಒದ್ದೆ ಆಗುತ್ತೆ ಕಂದ. ಅದಕ್ಕೆ ಹೇಳ್ತಿರೋದು, ಈ ನಗುನ ಕಾಪಾಡ್ಕೊ. ನಿನ್ ನಗುನೇ ಈ ಮನೆಯವ್ರನ್ನೆಲ್ಲ ಕಾಪಾಡುತ್ತೆ.